ಆಗ್ಲೇನೆ ರಮೇಶ್ ಬಾಬು ಅವರು ಕೂಡ ಅದನ್ನ ಎತ್ತಿರು. ಮೊನ್ನೆ ಅಷ್ಟೇ ನೀವು ಕಾಂಗ್ರೆಸ್ನಿಂದ ಥರ್ಡ್ ಕ್ಯಾಂಡಿಡೇಟ್ ಅನ್ನ ಹಾಕಿ ಗೆಲ್ಲಿಸುವಾಗ ಜೆಡಿಎಸ್ ಅವರು ವೋಟ್ ಹಾಕಿದ್ರೆ ಅವಾಗ ನೀವು ಮಾಡಿದ ರಾಜಕಾರಣ ಹಾಗಾದ್ರೆ ಸರಿನಾ? ನೋಡಿ, ಈಗ ನಾನು ಒಂದೊಂದು ರಾಜಕೀಯ ಪಕ್ಷದ ಸಂದರ್ಭದಲ್ಲಿ ಯಾವ್ಯಾವ ರೀತಿ ವೋಟ್ ಹಾಕಿದ್ದಾರೆ, ಯಾವ್ಯಾವ ರೀತಿ ಮಾಡಿದ್ದಾರೆ, ಅದಕ್ಕೆಲ್ಲ ಇತಿಹಾಸ ಮಾತಾಡೋದಕ್ಕೆ ಆಗೋದಿಲ್ಲ. ಈಗ ಆ ಸಂದರ್ಭನೂ ಅಲ್ಲ. ಇವತ್ತು ನಾವು ಮಾತಾಡ್ತಾ ಇರೋದು ಬಿಜೆಪಿಯವರ ಷಡ್ಯಂತ್ರ, ಬಿಜೆಪಿಯವರು ವಿರೋಧ ಪಕ್ಷಗಳನ್ನ ಹೇಗೆ ಮುಗಿಸ್ಬೇಕು. ಇವತ್ತು ನೋಡಿ, ಡೆಲ್ಲಿಯಲ್ಲಿ ರಿಪಬ್ಲಿಕ್ ಟಿವಿ ಅಂತ ಒಂದು ಬಿಜೆಪಿ ಸ್ಪೋಕ್ಸ್ ಪರ್ಸನ್ ತರ ಒಂದು ಚಾನೆಲ್ ಇದೆ. ಆಲ್ರೆಡಿ ಅವ್ರು ಯಾವ್ದೋ ಫೋಟೋ ತೋರಿಸ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಹೆಡ್ ಸಿಕ್ಕಿರ್ತಕ್ಕಂಥದ್ದು ಫೋಟೋ ಇನ್ಕಮ್ ಟ್ಯಾಕ್ಸ್ ಚಾಲೆಂಜ್ ಮಾಡಿ ಅದನ್ನ ಅದೇ ನಾನು ಮಾತಾಡಕ್ ಬಿಡಿ ಸ್ವಾಮಿ. ಈಗ ಎಷ್ಟು ವ್ಯವಸ್ಥಿತವಾದಂತ ಷಡ್ಯಂತ್ರ ಅಂದ್ರೆ ಸುಮ್ನೆ ಮಾಹಿತಿಗಳು, 11 ಕೋಟಿ ಸಿಕ್ಕಿದೆ, 10 ಕೋಟಿ ಸಿಕ್ಕಿದೆ, ಇನ್ನೊಂದು ಮನೆ. ಈಗ ರೇಡ್ ಮಾಡಿರೋದು ಶೋಭಾ ಡೆವಲಪರ್ಸ್ ಅಂತ ಹೇಳ್ತಾರೆ, ಧವನಂ ಜ್ಯುವೆಲರ್ಸ್ ಅಂತ ಹೇಳ್ತಾರೆ, ಇನ್ನೊಂದಂತ ಹೇಳ್ತಾರೆ. ಯಾರ ಮನೆ, ಯಾವ ಕಂಪನಿ, ಎಲ್ಲಿ ಸಿಕ್ಕಿದೆ, ಯಾರು ಸಿಕ್ಕಿದೆ, ಯಾರು ಗೊತ್ತು. ಈ ತನಿಖೆಯಲ್ಲಿ ಆಗ್ಲಿ. ಆದ್ರೇನೆ ಈಗ ನ್ಯಾಷನಲ್ ಟೆಲಿವಿಷನ್ ರಿಪಬ್ಲಿಕ್ ಟಿವಿ ಏನೋ ನೋಡಿ ಸಿಕ್ಬಿಟ್ಟಿದೆ, ದೊಡ್ಡ ಫೋಟೋಗ್ರಾಫು, ಈ ಪ್ರಚಾರ. ಮತ್ತು ಇನ್ನೊಂದು, ಇಲ್ಲಿ ನಮ್ಮ ಗುಜರಾತಿನ MLA ಗಳು ಕರ್ಕೊಂಡ್ ಬಂದಿದೀವಿ. ಯಾಕೆ ಕರ್ಕೊಂಡ್ ಬಂದಿದೀವಿ? ಅಲ್ಲಿ ಬಿಜೆಪಿಯವರು ಆಪರೇಷನ್ ಕಮಲ ಮಾಡಿದ್ರಲ್ಲ, ಇಲ್ಲಿ ಹಿಂದೆ ಯಡಿಯೂರಪ್ಪನವರೆಲ್ಲ ಸೇರ್ಕೊಂಡು ಆಪರೇಷನ್ ಕಮಲ ಮಾಡಿದ್ರಲ್ಲ, ಅದೇ ತರ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂಥರ ಒತ್ತಡ, ಹೆದರಿಸುವಂಥದ್ದು, ಬೆದರಿಸುವಂಥದ್ದು, ಮತ್ತೆ ಒಂದು ಅವ್ರ ಹಿಂದೆ ಬೀಳುವಂಥದ್ದು. ಅದಕ್ಕೆ ಅಲ್ಲಿನ ಶಾಸಕರುಗಳಿಗೆ ಈ ಕಿರುಕುಳದಿಂದ ಹೊರಗೆ ಬರಬೇಕಾಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ನಮ್ಮ ಶಾಸಕರು, ನಾವು ಅವ್ರನ್ನ ಕರ್ಕೊಂಡ್ ಬಂದಿದ್ದೀವಿ. ಇಲ್ಲಿ ನಾವು ಬೇರೆ ಪಕ್ಷದವ್ರು ಕರ್ಕೊಂಡ್ ಬಂದಿಲ್ಲ. ಸೊ ನಮ್ಮ ಶಾಸಕರು ಕರ್ಕೊಂಡ್ ಬರೋದಕ್ಕೆ ಈ ಬೇರೆಯವ್ರಿಗೆ ಏನ್ ಸಮಸ್ಯೆ, ಅದನ್ನ ನಾವು ಮಾಡ್ತಾ ಇದೀವಿ. ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಅವರು ಸೋಲಿಸಬೇಕು ಅಂತ ಒಂದು ಪ್ರಯತ್ನ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇವರಿಗೆ DK ರವಿ ಪ್ರಕರಣದಿಂದ ಹಿಡಿದು ಪ್ರತಿಯೊಂದು ಪ್ರಕರಣದಲ್ಲೂ ಬಿಜೆಪಿಯವರು ಕಾಂಗ್ರೆಸ್ ಅನ್ನ ನೇರವಾಗಿ ಎದುರಿಸೋದಕ್ಕೆ ಆಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಈ ಮುಂದಿನ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಇವತ್ತು ಇಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಲಿ, ಇನ್ಕಮ್ ಟ್ಯಾಕ್ಸ್ ಅವರು ತನಿಖೆ ಮಾಡ್ಲಿ, ED ತನಿಖೆ ಮಾಡ್ಲಿ, ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವೇನು ಅಡ್ಡ ಬರ್ತೀವಾ? ಇನ್ವೆಸ್ಟಿಗೇಷನ್ ಆಗೋಕ್ ಮುಂಚೆನೆ ಅಷ್ಟು ಸಿಕ್ಬಿಟ್ಟಿದೆ, ಇಷ್ಟು ಸಿಕ್ಬಿಟ್ಟಿದೆ, ಈ ತರ ಆಗೋಯ್ತು, ಆ ತರ. ನಾವು ನಮ್ಮ ಲೀಡರ್ ಶಿವಕುಮಾರ್ ಅವರು ಇವತ್ತು ಅದನ್ನ ಲೋಕಸಭೆಯಲ್ಲಿ ಪ್ರಸ್ತಾಪಿಸಬೇಕು, ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಬೇಕು, ಇನ್ವೆಸ್ಟಿಗೇಷನ್ ಆಗ್ಲಿ ಅನ್ನೋ ತೀರ್ಮಾನಕ್ಕೆ ನೀವು ಬಂದಿರ್ತಿದ್ರೆ, ಕಾಂಗ್ರೆಸ್ ಹಾಗಾದ್ರೆ ಅಲ್ಲಿ ಪ್ರಸ್ತಾಪಿಸ್ತೀರಿ, ಇಲ್ಲಿ ಹೇಳ್ತೀರಿ ಇನ್ವೆಸ್ಟಿಗೇಷನ್ ನಡೀಲಿ, ಆಮೇಲೆ ಎಲ್ಲವೂ ಕೂಡ ಗೊತ್ತಾಗ್ಲಿ ಅನ್ನೋ ಮಾತ್ರ ಹೇಳ್ತೀರಿ. ಇದು ಯಾವ ರೀತಿಯಾದಂತಹ ನಿಲುವುಗಳು ಹಾಗಾದ್ರೆ ದಿನೇಶ್ ಅವರೇ? ಇಲ್ಲ, ಯಾಕೆ ಅಂತ ಹೇಳಿದ್ರೆ ಪೊಲಿಟಿಕಲ್ ಆಗಿ ಯೂಸ್ ಮಾಡ್ತಾ ಇದೀರಲ್ಲ ನೀವು. ಈ ರಾಜ್ಯಸಭಾ ಚುನಾವಣೆಗೋಸ್ಕರ ಗುಜರಾತಿನ MLA ಗಳ ಪಾಪ ಇವತ್ತು ಅವ್ರ ಪರಿಸ್ಥಿತಿ ಅಲ್ಲಿ ಏನಾಗಿರ್ತದೆ. ಇವತ್ತು ಎಲ್ಲ CRPF ಜನ, AK-47ಗಳು ಎಲ್ಲ ಕಡೆ ಒಳಗೆಲ್ಲ ಬರ್ತಾ ಇದ್ದಾರೆ. ಮತ್ತು ನಮ್ಮ ಮಂತ್ರಿಗಳನ್ನ ಕರ್ಕೊಂಡು ಹೋಗ್ತಾರೆ. ಒಂದು ಹೆದರಿಕೆಯ ವಾತಾವರಣ ನಿರ್ಮಾಣ ಮಾಡ್ತಾ ಇದಾರಲ್ಲ. ನೀವು ವಾಪಸ್ ಬನ್ನಿ ಗುಜರಾತ್ಗೆ, ನಾವು ನಿಮ್ಮ ನೋಡ್ಕೊಳ್ತೀವಿ ಅಂತ ರೀತಿಯಲ್ಲಿ ಸಂದೇಶ ಕೊಡ್ತಾ ಇದ್ದಾರೆ ಅವ್ರಿಗೆ. ನೀವು ಸುಮ್ಮನೆ ಬಿಡೋದಿಲ್ಲ, ನೀವು ನಮ್ಮ ಮಾತನ್ನು ಕೇಳಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಬಿಜೆಪಿಯವರು, ಅದರಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಇದಾರಲ್ಲ, ಇವರೊಂಥರ ಡಿಕ್ಟೇಟರ್ಶಿಪ್ ನ ಆಟಿಟ್ಯೂಡ್ ಇವ್ರದ್ದು. ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಸಂಸ್ಕೃತಿ, ಒಂದೇ ನಾಯಕ. ನಾವು ಹೇಳದನ್ನು ಕೇಳಬೇಕು. ವಿಷಯಾಂತರ ಆಗೋದು ಬೇಡ ದಿನೇಶ್ ಗುಂಡೂರಾವ್ ಅವರೇ. ಅಲ್ಲಿ 7 ಜನ ಈಗಾಗಲೇ ಕಾಂಗ್ರೆಸ್ನ MLA ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗಾಗಿದೆ. ಉಳಿದವ್ರನ್ನ ಅಳಿದುಳಿದವರನ್ನ ನೀವು ಇಲ್ಲಿ ಕರ್ಕೊಂಡು ಬಂದಿದ್ದೀರಿ. ಅವರನ್ನ ಕರ್ಕೊಂಡು ಬಂದು JNU ಇಂದ ಪ್ರೊಫೆಸರ್ಸ್ನ ಕರೆಸಿ ಯಾಕೆ ಬಿಜೆಪಿ ಜೊತೆ ಹೋಗಬಾರ್ದು ಅನ್ನೋ ಪಾಠ ಮಾಡಿಸುವಂತಹ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ಅದು ನಿಜವಾದ ದುರಂತ. ಆ ದುರಂತವನ್ನು ಒಪ್ಕೊಳ್ಳೋಣ. ಅಲ್ಲಿ ಪ್ರವಾಹ ಬಂದು 30 ಜನ ಸತ್ತು ಹೋಗಿದ್ದಾರೆ. ಅಂತ ಸಂದರ್ಭದಲ್ಲಿ MLA ಬಂದು ರೆಸಾರ್ಟ್ನಲ್ಲಿದ್ದಾರೆ. ನಮ್ಮ MLA ನಾವೆಲ್ಲರೂ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ನೀವು ಆಡ್ತೀರಿ. ಜನ ಅವರನ್ನು ಆರಿಸಿರುವಂಥದ್ದು ಜನರ ಸೇವೆ ಮಾಡಲಿ ಅಂತ. ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಹೋಗಿ ಇನ್ನೊಂದು ರಾಜ್ಯದ ರೆಸಾರ್ಟ್ನಲ್ಲಿ ಕೂತ್ಕೊಳ್ಳಿ ಅನ್ನುವಂತ ಕಾರಣಕ್ಕಲ್ಲ. ಮಾಡ್ತಾ ಇದ್ದೀರಲ್ಲ, DK ಶಿವಕುಮಾರ್ ಅವರ ಮನೆಯ ಮೇಲಿನ ದಾಳಿಯನ್ನ ನೆಪವಾಗಿಟ್ಕೊಂಡು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀರಲ್ಲ. ನಾವೇನೋ ದೊಡ್ಡ ಬಲಿಪಶುಗಳು ಇವತ್ತು ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದೀರಲ್ಲ, ಅದು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ದಿನೇಶ್ ಗುಂಡೂರಾವ್ ಅವರೇ. ನಾವು ಬಲಿಪಶುನೂ ಅಲ್ಲ, ವಿಕ್ಟಿಮ್ ಕಾರ್ಡು ಇಲ್ಲ. ಇದೆಲ್ಲ ನಾವು ಎದುರಿಸಾಗಿದೆ. ಯಾಕಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಮೇಲೂ ಕೂಡ ಮಾಡಿದ್ರು, ಗೋವಿಂದ ರಾಜ್ ಮೇಲೆ ಮಾಡಿದ್ರು. ಅದ್ಯಾವುದೋ ಕಿತ್ತೋಗಿರೋ ಡೈರಿ ಅಂತ ತೆಗೆದುಕೊಂಡ್ರು. ಅದನ್ನ ದೊಡ್ಡ ಟಿವಿ, ನ್ಯಾಷನಲ್ ಟಿವಿ, ಟೈಮ್ಸ್ ನೋ, ರಿಪಬ್ಲಿಕ್ ಟಿವಿ, ನಿಮ್ ಚಾನೆಲ್ ದೊಡ್ಡ ಚರ್ಚೆ ಮಾಡಿಸಿದ್ರಿ. ಆಯ್ತಾ, 1.5 ವರ್ಷ ಆಯ್ತು ಆ ಡೈರಿ ಅವ್ರ ಕೈಗೆ ಸಿಕ್ಕಿ. ಏನ್ ಮಾಡ್ತಾ ಇದಾರೆ? ಸುಮ್ನೆ ಇವೆಲ್ಲ ನಾವು ಇದನ್ನ ಎದುರಿಸ್ತೀವಿ. ನಮ್ಗೇನ್ ಭಯನೂ ಇಲ್ಲ, ಭೀತಿನೂ ಇಲ್ಲ. ಮತ್ತು ನಮ್ಮ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬಾರ್ದು, ಈ ಸರ್ಕಾರವನ್ನ
ಕೆಡವಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ನಮ್ಮ ಭಾಷೆಯ ವಿಚಾರ ಬಿಜೆಪಿ ಸಪೋರ್ಟ್ ಒಂದು ಅಧಿಕೃತ ಘೋಷಣೆಯನ್ನಾರು ಮಾಡಿಬಿಡಿ ಸರ್. ಕೆಪಿಸಿಸಿ ಆದಾಯ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ರೆ ತೇಜಸ್ವಿ ಅಲ್ಲ, ನನಗೆ ನೋಡಿ, ಇಷ್ಟೊತ್ತು ನಾವು ದಿನೇಶ್ ಗುಂಡೂರಾವ್ ಅವ್ರು ಮಾತನಾಡಿದ್ದನ್ನ ಕೇಳಿದ್ವಿ. ಬಟ್ ನನಗೆ ಬಹಳ ಆಶ್ಚರ್ಯ ಆಗ್ತಿರೋದು ಏನು ಅಂತಂದ್ರೆ, DK ಶಿವಕುಮಾರ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿರುವಂಥದ್ದು ಇವತ್ತಿನದಲ್ಲ, ಬಹಳ ಹಿಂದಿನಿಂದ ಈ ಆರೋಪಗಳಿದ್ದಾವೆ. ಕಾಂಗ್ರೆಸ್ ಪಾರ್ಟಿ ಈ ಮಟ್ಟಕ್ಕೆ ಅವರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಿರೋದು ನನಗೆ ಬಹಳ ಆಶ್ಚರ್ಯ ಬಂದಿರುವಂಥದ್ದು. ಸುಪ್ರೀಂ ಕೋರ್ಟ್ನ ತನಿಖೆಗಳವರು SIT ತನಿಖೆಗಳವ್ರ ಎದುರುಗಡೆ ಇದೆ, CECಯ ತನಿಖೆಗಳು ಇಷ್ಟು ದಿವಸಗಳಿಂದ ನಡೀತಾ ಇದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅದನ್ನ ಕೈ ತೊಳ್ಕೊಂಡು ಬಿಡ್ಬೋದಿತ್ತು. ಆದ್ರೆ ಈ ಮಟ್ಟದಲ್ಲಿ ಅದಕ್ಕೆ ನನ್ನ ಅನಿಸಿಕೆಯ ಪ್ರಕಾರ ಇದು ಒಂದು ಕಾಂಗ್ರೆಸ್ ಅಹಮದ್ ಪಟೇಲ್ ಅವರು ರಾಜ್ಯಸಭೆಯಲ್ಲಿ ಸೋಲ್ತಾರೆ ಅನ್ನೋ ಒಂದು ಭಯ ಕಾಂಗ್ರೆಸ್ನಲ್ಲಿ ಇರೋದ್ರಿಂದಾಗಿ ಆ ಭಯವನ್ನ ಡಿಫೆಂಡ್ ಮಾಡ್ಕೊಳ್ಳುವಂತ ದೃಷ್ಟಿಯಿಂದ ಈ ಒಂದು ಪೊಲಿಟಿಕಲ್ ಎಕ್ಸರ್ಸೈಸ್ ನಡೀತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕೆ ತೇಜಸ್ವಿ, ಕಾಂಗ್ರೆಸ್ ಇನ್ನು ಸರೆಂಡರ್ ಮೋಡಿಗೆ ಬಂದಿಲ್ಲ. ಪ್ಲೀಸ್ ಅಕ್ಸೆಪ್ಟ್ ಇಟ್. ಶರಣಾಗತಿಯ ಮೋಡಿಗೆ ಬಂದಿಲ್ಲ. ತಮ್ಮ ಏಟುಗಳಿಗೆ ಇನ್ನೂ ತಡ್ಕೊಳ್ಳುವಂತ ಶಕ್ತಿ ಅವರಲ್ಲಿ ಇದೆ. ಅಲ್ಲ, ನಾನು ಹೇಳ್ತಿರುವಂತದ್ದು ಇದು ಗುಜರಾತ್ ನಲ್ಲಿ ಇವತ್ತು ಅಹಮದ್ ಪಟೇಲ್ರು ಸೋಲ್ತಾರೆ ಅನ್ನೋ ಕಾರಣಕ್ಕೆ ಆ ಸೋಲಿನ ಭೀತಿಗೆ ಅದನ್ನ ಎಲ್ಲಾರ ಒಂದು ತಲೆ ಕಟ್ಟಬೇಕು ಅಂತ ಹೇಳಿ ದೇ ಆರ್ ಆಲ್ರೆಡಿ ಪ್ಲಾನಿಂಗ್ ದೇರ್ ಡಿಫೆನ್ಸ್. ಹಾಗಾದ್ರೆ ಟೆನಿ ಕಾಸ್ಟ್ ಅಹಮದ್ ಪಟೇಲ್ರನ್ನ ಗೆಲ್ಲಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಈ ದಾಳಿಗಳು ನಡೆದಿದೆ ಅನ್ನೋ ಆರೋಪ ಬಂದಾಗ ಅದನ್ನ ಯಾಕೆ ಅರಗಿಸ್ಕೊಳ್ಳೋದಿಲ್ಲ ನೀವು? ನಾ ಹೇಳ್ತಿರುವಂತದ್ದು ಕಾಂಗ್ರೆಸ್ಸಿಗೆ ಇವತ್ತು ಕಾಂಗ್ರೆಸ್ನ ಶಾಸಕರೇನಿದ್ದಾರೆ, ಕಾಂಗ್ರೆಸ್ನ ಶಾಸಕರಿಗೆ ಲೆಟ್ ದೆಮ್ ಎಕ್ಸರ್ಸೈಸ್ ದೇರ್ ಫ್ರೀ ವಿಲ್. ನಾನು ಅವ್ರನ್ನ ಇಲ್ಲಿ ತಗೊಂಡು ಬಂದು ರೆಸಾರ್ಟ್ ನಲ್ಲಿ ಇಟ್ಕೊಂಡಿರ್ತಾರೋ ಮತ್ತೊಂದ್ ಕಡೆ ಇಟ್ಕೊಂಡಿರ್ತಾರೋ ಅವ್ರ ಪಕ್ಷಕ್ಕೆ ಬಿಟ್ಟಿರೋದು, ಅದ್ರ ಬಗ್ಗೆ ನಾನೇನು ಕಾಮೆಂಟೇ ಮಾಡ್ತಿಲ್ಲ. ಸರ್ ಖಂಡಿತ ಇಲ್ಲ. ರಾಜ್ಯದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಬಂದಿದ್ದು NT ರಾಮರಾವ್ ಕಾಲದಲ್ಲಿ. ಕಾಂಗ್ರೆಸ್ನವರು ಅಲ್ಲಿಂದ ಇಲ್ಲಿ ತಗೊಂಡು ಬಂದು ರೆಸಾರ್ಟ್ ನಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಇಟ್ಟಿದ್ರು, ಗೋವಾದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ತಗೊಂಡು ಬಂದು ಶಾಸಕರನ್ನ ಹೇಗೆ ಇಟ್ಟಿದ್ರು, ಇವೆಲ್ಲ ಇತಿಹಾಸಕ್ಕೆ ಹೋದ್ರೆ ನಮಗೆ ಗೊತ್ತಾಗುತ್ತೆ. ಆದ್ರೆ ಇದನ್ನ ಪೊಲಿಟಿಕಲ್ ವಿಚ್ ಹಂಟಿಂಗ್ ಮಾಡ್ತಿರುವಂತದ್ದು, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿರುವಂತದ್ದು ಬಹಳ ಸರ್ಪ್ರೈಸ್. ಎರಡೂ ಪಕ್ಷಗಳವತ್ತು ಬರುತ್ತೆ. ಆದ್ರೆ ರಮೇಶ್ ಬಾಬು, ಒಂದು ವಿಷಯದಲ್ಲಿ ಕಾಂಗ್ರೆಸ್ BJP ಎರಡೂ ಸಹ ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸನ್ಮಾನ್ಯ ಸೂರ್ಯರವರು ಒಂದು ಮಾತನ್ನು ಹೇಳಿದ್ರು, ಶಿವಕುಮಾರ್ ಮೇಲೆ ಭಾಳಷ್ಟು ಪ್ರಕರಣಗಳಿದ್ದಾವೆ, ಏನೂ ಆಗಿಲ್ಲ ಅಂತೇಳಿ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಹೇಳಿದ್ರು ಶಿವಕುಮಾರ್ ಅವನ್ನ ಟಾರ್ಗೆಟ್ ಮಾಡಿಬಿಟ್ಟವ್ರೆ BJP ಅಂತೇಳಿ. ಎರಡೂ ಸುಳ್ಳು. DK ಶಿವಕುಮಾರ್ಗೆ ರಾಜಕೀಯವಾಗಿ ಏನಾದ್ರು ಆಶ್ರಯ ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಕ್ಷದವರು. ಇದನ್ನ ಹೇಳೋದಕ್ಕೆ ನನಗೆ ಯಾವ ಮುಜುಗರನೂ ಇಲ್ಲ. 2002ರಲ್ಲಿ DK ಶಿವಕುಮಾರ್ ಅವರ ಮನೆಗಳ ಮೇಲೆ IT ರೇಡು ಆಗಿತ್ತು. SM ಕೃಷ್ಣರವರು ಕರ್ನಾಟಕದ ಚೀಫ್ ಮಿನಿಸ್ಟ್ರು. ಆವತ್ತು 40 ಕೋಟಿ ಅನಧಿಕೃತ ಆಸ್ತಿ ಇದೆ ಅಂತೇಳಿ ಆವತ್ತೇ IT ಅವರು ಪ್ರಕರಣವನ್ನು ಆಚೆ ತಂದಿದ್ರು. ಕೇಂದ್ರದಲ್ಲಿ ಸನ್ಮಾನ್ಯ ವಾಜಪೇಯಿರವರು, ದಯಮಾಡಿ ಒಂದು ನಿಮಿಷ ಹೇಳೋದಕ್ಕೆ ಅವಕಾಶ ಕೂಡ, MLA ಅಂತ ದಯಮಾಡಿ. ಸನ್ಮಾನ್ಯ ವಾಜಪೇಯಿರವರು ಅಂದಿನ ಪ್ರಧಾನಮಂತ್ರಿಗಳಾಗಿದ್ರು. ಸನ್ಮಾನ್ಯ ನಮ್ಮ ಧನಂಜಯ ಕುಮಾರ್, ಮಂಗಳೂರಿನ ಧನಂಜಯ ಕುಮಾರ್ ಅವರು ರಾಜ್ಯ ಹಣಕಾಸು ಸಚಿವರಾಗಿದ್ರು. ಕರ್ನಾಟಕ ಭಾಗ ಅಂತ ಏನ್ ಕರಿತೀವಿ, ಕರ್ನಾಟಕ ಗೋವಾ ಎರಡೂ ಸೇರಿ IT ಸರ್ಕಲ್ ಅಂತ ಕರೀತಾರೆ. ಇದು ಅವರ ಒಂದು ವ್ಯಾಪ್ತಿಗೆ ಬರ್ತಾ ಇತ್ತು. ಸನ್ಮಾನ್ಯ ಅನಂತಕುಮಾರ್ ಅವರ ರಕ್ಷಣೆಯಿಂದ ಆ ಪ್ರಕರಣಗಳು ಅಲ್ಲಿಗೆ ಸ್ಟಾಪ್ ಆಯಿತು. ಇದು ಭಾರತೀಯ ಜನತಾ ಪಕ್ಷದವರು ಆವತ್ತು DK ಶಿವಕುಮಾರ್ಗೆ ಮಾಡೋಂಥ ಮೊದಲನೇ ಸಹಾಯ. ಎರಡನೇ ಸಹಾಯ ನನಗೆ ಯಾವುದೇ ಮುಜುಗರ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತಿಷ್ಟೂ ಪ್ರಕರಣದಲ್ಲಿ DK ಶಿವಕುಮಾರ್ಗೆ ಏನಾದ್ರು ಆಶೀರ್ವಾದ ಇದ್ದರೆ ಅಥವಾ ಅವರ ಬೆಂಬಲಕ್ಕೆ ನಿಲ್ಲದಾದ್ರೆ ಅದು ಸನ್ಮಾನ್ಯ BS ಯಡಿಯೂರಪ್ಪನವರು. ಇದರಲ್ಲೂ ಸಹ ಯಾವುದೇ ಮುಚ್ಚುಮರೆ ಇಲ್ಲ. ಎಲ್ಲ ಪ್ರಕರಣಗಳೇ ಅವ್ರ ಸಂಬಂಧ ಹೆಂಗಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇದು ಕಾಂಗ್ರೆಸ್ನ ಮುಗಿಸ್ಬೇಕು ಅಂತ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನೋದು ಬೇರೆ. ಇವತ್ತು ರೈಡ್ ಆಗಿರ್ತಕ್ಕಂಥದ್ದು ನಾನು ಅದಕ್ಕೆ ಲಿಂಕ್ ಮಾಡಲ್ಲ. ರೈಡ್ ಆಗಿರ್ತಕ್ಕಂಥದ್ದು ಸರಿ ಇದೆ. ಆದರೆ DK ಶಿವಕುಮಾರ್ ವಿಚಾರ ಬಂದಾಗ ಅವರ ಬೆಂಬಲಕ್ಕೆ ನಿಂತಿದ್ದಂಥವ್ರು ನಿಲ್ಲ ಅಂತವ್ರು ಇಬ್ರು ಸಹ ಭಾರತೀಯ ಜನತಾ ಪಕ್ಷದವರೇ. ದಿನೇಶ್ ಗುಂಡೂರಾವ್ ಅವರು ಇರಬೇಕು ನಮ್ಮ ಜೊತೆಗೆ. ದಿನೇಶ್ ಗುಂಡೂರಾವ್ ಅವರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ನಿಮ್ಮನ್ನ ಒಂದು ಸಣ್ಣ ಬ್ರೇಕ್ ನಂತರ ಇನ್ನೊಂದು 10 ನಿಮಿಷದ ಮಟ್ಟಿಗೆ ನೀವು ನಮ್ಮ ಜೊತೆಗೆ ಇರಬೇಕು. ಒಂದಷ್ಟು ಪ್ರಮುಖ ಪ್ರಶ್ನೆಗಳಿಗೆ. ಸರ್, ಅವರು ಮಾಡಿದಂತ ಆರೋಪ ಸಣ್ಣದಾಗಿರ್ಲಿಲ್ಲ. ಸರ್, ಅವರು ರಮೇಶ್ ಬಾಬು ಅವರು ಮಾಡಿದಂತ ಆರೋಪ ಸಣ್ಣದಾಗಿರ್ಲಿಲ್ಲ. ದಿನೇಶ್ ಗುಂಡೂರಾವ್ ಅವರೇ, ರಮೇಶ್ ಬಾಬು ಅವರು ಮಾಡಿದಂತ ಆರೋಪ ಸಣ್ಣದಾಗಿರಲಿಲ್ಲ. ತುಂಬಾ ಸಮಯ ಬೇಕು. ನಾನು ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ದೊಡ್ಡ ಅದು ಚರಿತ್ರೆನೇ ಇದೆ. ಯಾಕೆ ಸುಮ್ಮನೆ ಮಾತಾಡೋದು? ಅಲ್ಲ, ಅವ್ರ ಚರಿತ್ರೆ ಅಲ್ಲ ಸರ್, ಅವರ ಚರಿತ್ರೆ ಅಲ್ಲ. ಅವರು ಮಾಡಿದಂತ ಆರೋಪಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕು ತಮ್ಮಿಂದ. ಅವರು ಮಾಡಿದಂತ ಆರೋಪಕ್ಕೆ ನಾವು ಸಮಯ ಇಲ್ಲ ಅನ್ಕೊಳ್ಬೇಕಾ, ಉತ್ತರ ಇಲ್ಲ ಅನ್ಕೊಳ್ಬೇಕಾ? ಈಗ ನಾವು ಆ ತರ ಇನ್ನೂ ಬೇರೆ ಚಾನೆಲ್ಗಳಿದೆ, ಹೋಗ್ಬೇಕಾಗಿದೆ ದಯವಿಟ್ಟು.
ಅಲ್ಲ, ನಾನೊಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. 5 ನಿಮಿಷದ ಮಟ್ಟಿಗೆ ತಾವೊಂದು ಉತ್ತರ ಕೊಡಬೇಕು ಇದಕ್ಕೆ. ಬಿಜೆಪಿ ಅವರು ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ರಕ್ಷಿಸಿಕೊಂಡು ಬಂದಿದ್ದಾರೆ. ಹಾಗಾದ್ರೆ ನಿಮ್ಮ ಪಕ್ಷದೊಳಗೆ ಡಿ ಕೆ ಶಿವಕುಮಾರ್ ಒಂದು ಮೋಲಾಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಬರುತ್ತೆ. ಅದಾದ ನಂತರ ನಾನು ಕೇಳಬೇಕಾಗಿರುವಂತಹ ಇನ್ನೊಂದು ಪ್ರಶ್ನೆ ಅಂದರೆ, ಯಾಕೆ ಒಂದು ಸಲ KPCC ಅವರು ಒಂದು ಅಧಿಕೃತ ಹೇಳಿಕೆ ಹೊರಡಿಸಿ ನಮ್ಮ ಪಕ್ಷದ ಅತ್ಯಂತ ಸರಳ, ಸಜ್ಜನ ಮತ್ತು ಪ್ರಾಮಾಣಿಕ ರಾಜಕಾರಣಿಯ ಮೇಲೆ IT ರೇಡ್ ಆಗಿದೆ, ಇದು ಬಿಜೆಪಿ ಅವರು ಮಾಡ್ತಾ ಇರುವಂತಹ ಅನ್ಯಾಯ ಅಂತ ಒಂದು ಹೇಳಿಕೆ ಯಾಕೆ ಕೊಡಬಾರ್ದು ಇವತ್ತು ಅಂತ? ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ.